ಹಿಂಗೆ ಹೊಸರುದೊಡ್ಡಿ ಅಂತ ಗ್ರಾಮ, ದೊಡ್ಡ ಶ್ರೀಮಂತರು, ಅಗರ್ಭ ಶ್ರೀಮಂತರು. ತಂದೆ ತಾಯಿಗೆ ಒಬ್ಬಳೇ ಮಗಳು, ಭಾಳ ಮುದ್ದಿನಿಂದ ಸಾಕ್ಬಿಟ್ರು, ಭಾಳ ಮುದ್ದು. ಏನು ಪ್ರೀತಿ ಅದರಲ್ಲೂ. ಅಪ್ಪನಿಗೆ ಮಗಳು ಅಂದರೆ ಭಾಳ ಪ್ರೀತಿ. ಕೆಸ್ತೂರ್ಗೆ ಹೋದಾಗ, ಮದ್ದೂರ್ಗೆ ಹೋದಾಗ, ಮಂಡಿಗೆ ಹೋದಾಗ ಒಂದೊಂದು ಕವರ್ ಚಿಪ್ಸು ಪಪ್ಸು ಎಲ್ಲ ತಂದು ಕೊಡುವ. ಒಬ್ಬಳೇ ಮಗಳು, ಏನು ಕೆಲಸ ಮಾಡೋಂಗಿಲ್ಲ, ಕುಂತಾವು ಚೆನ್ನಾಗಿ ತಿನ್ಕೊಂಡು ಧಾರಾವಾಹಿ ನೋಡ್ತಾ ಕಾಲ ಕಳೆದು ಬಿಟ್ಲು. 18 ವರ್ಷ ವಯಸ್ಸಾಗೋದಕ್ಕೆ 138 kg ತೂಕ ಬಂದ್ಲು. 138 kg ತೂಕ, 3.5 ಅಡಿ ಎತ್ತರ. ಏನು ರೋಡಲ್ಲಿ ಹೋಯ್ತಿದ್ರೆ ಗಿರಿರಾಜ ಕೋಳಿ ಉಳ್ಳಾಡ್ದಂಗೆ ಉಳ್ಳಾಡ್ತಾಳೆ ತಾಯಿ. ದೇಹ ಬೆಳಿಲಿಲ್ಲ, ಅಹಂಕಾರ ಬೆಳೆದ್ಬಿಡ್ತು. ದೊಡ್ಡವ್ರ ಮಾತಿಗೆ ಗೌರವ ಇಲ್ಲ, ಅಪ್ಪನ ಮಾತಿಗೆ ಬೆಲೆ ಇಲ್ಲ, ಅಮ್ಮನ ಮಾತು ಲೆಕ್ಕವೇ ಇಲ್ಲ. ಯಾರು ಬಂದ್ರೆ ನನಗೆ, ನಾನು ಯಾರಿಗೆ ಗೌರವ ಕೊಡಬೇಕು ಅನ್ನೋ ಅಹಂಕಾರ ಹೆಣ್ಣು ಮಗಳಿಗೆ. ಊರಲ್ಲೊಂದು ಪಟ್ಲದ ಅಮ್ಮನ ದೇವಸ್ಥಾನ ಇತ್ತು. ಊರಿಂದ ಆಚೆ 1 ಕಿಲೋಮೀಟ್ರ್ ದೂರದಲ್ಲಿ ದೇವಸ್ಥಾನ. ಏನೋ ಅವತ್ತು ವಿಶೇಷ, ಆಷಾಢ ಶುಕ್ರವಾರ ಪೂಜೆ, ಮಧ್ಯಾಹ್ನ 12 ಗಂಟೆಗೆಲ್ಲ ಬರ್ರಿ ಅಂತ ಊರು ತುಂಬ ಡಂಗೆ ಉರಸಾರದು. ಈ ತಾಯಿ ಹೇಳ್ತಾಳೆ ಮಗಳಿಗೆ, ಹೋಗವ ಇವತ್ತಾರು ದೇವಸ್ಥಾನಕ್ಕೆ ಹೋಗಿದ್ ಬಾ. ಅದಕ್ಕೆ ಇವಳು ಅಂತಾಳೆ, ಹೋಗವ ಕೆಲಸ ನೋಡು, ಈ ಊರು ಬಿಸ್ಲಲ್ಲಿ ನಾನು 1 ಕಿಲೋಮೀಟ್ರ್ ನಡ್ಕೊಂಡು ಹೋಗೋದ, ನೀನೇ ಹೋಗು ಅಂತ. ನಾನು ಹೋಗಿವನು 20 ವರ್ಷದಿಂದ 30 ವರ್ಷದಿಂದ ಹೋಗಿವ್ನು ಕಣವ, ಮುಂದೆ ವರ್ಷ ಮದುವೆ ಮಾಡ್ಬೇಕು, ನೀನು ಹೋಗು ಅಂತ. ನಾನು ಹೋಗೋದಿಲ್ಲ ಅಂತೀವಳು. ಅವ್ರವ್ವ ಬಿಡ್ಲಿಲ್ಲ, ಬಲವಂತೆ ಮಾಡಿ ಎಳ್ಕೊಂಬ ಸ್ನಾನ ಮೇಲೆ ಕುಂಡ್ರಿಸಿ, ಚೆನ್ನಾಗಿ ನೀರು ಕಾಯಿಸಿದ್ಲಿ, ಬಿಸಿನೀರು, ಚೆನ್ನಾಗಿ ಸ್ನಾನ ಮಾಡಿಸಿ, ಹೊಸ ಬಟ್ಟೆ ಹಾಕ್ಸಿ, ಪೂಜೆ ಸಾಮಾನು ಕೈ ಕೊಟ್ಲು, ಹೋಗಿ ಪೂಜೆ ಮಾಡಿಸ್ಕೊಂಬಂದು ಬೀದಿಗೆ ಬತ್ತಳಿ ಹೆಣ್ಮಗಳು. ಬಿಸಿಲು ಹೊಡೀತಾ ಇದೆ. ಅಯ್ಯೋ, ಈ ಊರು ಬಿಸಿಲಲ್ಲಿ ಯಾವುದವ ಹಬ್ಬ ಮಾಡೋರು? ನಮ್ಮೂರು ಯಜಮಾನ್ರಿಗೆ ಏನು ದೊಡ್ಡ ರೋಗ ಬಂದಿರೋದು, ಈ ಟೈಮಲ್ಲಿ ಹಬ್ಬ ಮಾಡೋದು? ಈ ಬಿಸಿಲಲ್ಲಿ ಈ ಪಡ್ಲಮ್ಮಂಗೆ ಪೂಜೆ ಬೇರೆ ಬೇಕಾ? ಪಡ್ಲಮ್ಮನೂ ಬೋದದ್ದಾಯ್ತು, ಅವ್ರ ಊರು ಯಜಮಾನ್ರೂ ಬೋದದ್ದಾಯ್ತು, ಅವ್ರ ಅವ್ವನೂ ಬೋದದ್ದಾಯ್ತು. ಏನು ವಾಲಾಡ್ಕೊಂಡು ಜಂಬೂ ಸವಾರಿ ಆನೆ ಬಂದಂಗೆ ಬಂದ ದೇವಸ್ಥಾನಕ್ಕೆ. ದೇವಸ್ಥಾನ ಪೂಜೆ ಮಾಡ್ತಿದ್ದು ಪೂಜಾರಪ್ಪರಿಗೆ ಆಶ್ಚರ್ಯ. ಈ ಹೆಣ್ಮಗಳು ಯಾವತ್ತೂ ದೇವಸ್ಥಾನಕ್ಕೆ ಬಂದಿರಲಿಲ್ಲ, ಇವತ್ತು ಬಂದ್ಬಿಟ್ಟವಳೆ. ಇವರಪ್ಪ ನಮ್ಮೂರಿಗೆ ದೊಡ್ಡ ಶ್ರೀಮಂತ, ಎಲ್ಲರೂ ಮಂಗಳಾರತಿ ತಟ್ಟೆಗೆ 2 ರೂಪಾಯಿ 5 ರೂಪಾಯಿ ಹಾಕ್ತಾರೆ. ಈ ಹೆಣ್ಮಗಳು ಗ್ಯಾರಂಟಿ 100 ರೂಪಾಯಿ ಹಾಕ್ತಾಳೆ ಅಂತ ಅವನು. ಎಲ್ಕ ತೀರ್ಥ ಅಂತ ಎಳ್ನೀರು ಕೊಡ್ತಿದ್ದ. ಇವಳು ಸ್ವಲ್ಪ ಜೇನುತುಪ್ಪನೂ ಸೇರಿಸ್ಕೊಟ್ಬಿಟ್ಟ ಕೈಗೆ ಇಸ್ಕೊಂಡು ನೋಡ್ತಾಳೆ. ಜೇನುತುಪ್ಪ ಸ್ವಲ್ಪ ಕೆಂಚಿ ಕೊಳಕೊಳೆ ಹಂಗೆ ಕಂಡುಬಿಡ್ತು. ಇವಳಯ್ಯ ಇದೇನವ ಹಿಂಗದೆ? ಈ ಪೂಜಾರಪ್ಪನ ಕೈ ನೋಡಿದ್ರೆ ಇಟ್ಟುಣೋಕೆ ಆಗೋದಿಲ್ಲ. ಇನ್ನು ಹುಟ್ಟರು ಪಂಚೆ ಒಗೆದು 1 ವರ್ಷ ಆಗಿರುವಂಗೆ ಅದಲ್ಲಪ್ಪ. ಕುಡಿಯುವ ಅಂದರೆ ವಾಂತ ಬಂದಂಗೆ ಆಯ್ತದೆ, ಬಿಸಾಡ್ಬಿಡುವ ಅಂದರೆ ಜನ ಬೇರೆ ಸುತ್ತ ನಿಂತ್ಕೊಂಡ್ಬಿಟ್ಟವ್ರೆ. ಹೆಣ್ಣು ಮಕ್ಳಿಗೆ ಅಹಂಕಾರ ಅನ್ಕೋತಾರೆ. ಆ ಕಡೆ ಈ ಕಡೆ ನೋಡ್ಬಿಟ್ಟು ಕುಡಿಲಂಗೆ ಮಾಡಿದ್ಲಷ್ಟೇ, ಮೂಗು ತಲೆಗೂ ಸವರ್ಕೊಂಡ್ಬಿಟ್ಲು ಜೇನುತುಪ್ಪ. ಈ ಕಡೆಯಿಂದ 1 ಮೈಲಿ ಹೋಗಿದ್ಲು ಹೆಣ್ಮಗಳು, ಆ ಕಡೆಯಿಂದ 1 ಮೈಲಿ ಬಂದ್ಲು. ಪೂಜೆ ಸಾಮಾನು ಬಿಸಾಕದ್ದೆ, ರೂಮ್ ಒಳಕ್ಕೆ ಹೋಗಿ ಬಿಗೆ ಚಿಲ್ಕ ಹಾಕೊಂಡು ಮಲ್ಕೊಂಬಿಟ್ಲು. ಏನು ಬಿಸಿನೀರು ಉಯ್ಕೊಂಡಿದ್ಕೂ, ಬಿತ್ತಲ್ಲಿ ಹೋಗಿದ್ದು ಬಂದಿದ್ಕೂ ಚೆನ್ನಾಗಿ ನಿದ್ದು ಬಂದು ಮಲಗ್ಬಿಟ್ಟವಳು. ಆ ರೂಮೆಲ್ಲ ಅಕ್ಕಿ ಮೂಟೆ ರಾಗಿ ಮೂಟೆ ಎಲ್ಲ ಗುಡ್ಡೆ ಹಾಕಿದ್ರು. ಇಲಿ ಜಾಸ್ತಿ ಇದ್ದು, ಯಾವುದೋ ಇಲಿ ಮರಿ ಬತ್ತು, ಮೈ ಮೇಲೆಲ್ಲ ಓಡಾಡ್ತು, ಎಚ್ಚರವೇ ಇಲ್ಲ. ಕುಂಬ್ಕೊಂಡು ನಿದ್ದೆ ಬಂದು ಮನಗವಳು ಹೆಣ್ಮಗಳು. ಮೂಗತ್ರ ಬಂದು ನೆಕ್ ನೋಡ್ತದೆ, ಮೂಗು ಸೀಗದೆ. ಅಲ್ಲಲ್ಲ ಏನು ಚೆನ್ನಾಗದೆ ಮೂಗು ಅಂತ ಬಿಲ್ದೊಳಕ್ಕೆ ಹೋಯ್ತು ವಾಪಸ್ಸು. ಅವರಪ್ಪ ಅವ್ವ ಚಿಕ್ಕವ ದೊಡ್ಡವ ಇಡೀ ಇಲಿ ಫ್ಯಾಮಿಲಿ ಎಲ್ಲ ಬಂದ್ಬಿಡ್ತು. 8-9 ಇಲಿ ಸೇರ್ಕೊಂಡು ಕೆರ್ಕೊಂಡು ಮಾರ್ಲಮ್ಮಿ ಹಬ್ಬ ಮಾಡ್ದಂಗೆ ಆಯಿತು. ಮೂಗುನ್ ತುದಿಯೆಲ್ಲ ಹಸುವಾಗಿ ತಿನ್ಕೊಂಡು ಸಂಜೆ 5 ಗಂಟೆಗೆ ಎಚ್ಚರ ಆಯಿತು. ಯಾಕೋ ಮೂಗು ಉರಿತದೆ ಅಂತ ಎದ್ದಿ ಕನ್ನಡಿ ನೋಡಿದ್ರೆ ಮೂಗು ಉರಿದೇನು, ಮೂಗೇ ಇಲ್ಲ ಅಲ್ಲಿ. ಏನವ ಅಲ್ಲು, ಅಯ್ಯೋ ಮೂಗೇನಾಯ್ತವೋ, ಮನೆ ಕಂಡಾಗ ಚೆನ್ನಾಗಿತ್ತಲ್ಲವ. ಕರ್ಕೊಂಡೋದ್ರು ಕಾರ್ ಮಾಡ್ಕೊಂಡು, ಡಾಕ್ಟ್ರೇ ಅಯ್ಯೋ ನನ್ನ ಮಗಳು ಬದುಕಿಂಗಾಯ್ತು ಡಾಕ್ಟ್ರೇ, ಒಂದು ಮೂಗು ಹಾಕ್ಬಿಡಿ ಡಾಕ್ಟ್ರೇ ಅಂದರು. ಅವರಂದ್ರು, ಏನು ಮೂಗು ಹಾಕೋಕೆ ಬ್ರಾಹ್ಮಣ ನಾನು? ಪ್ಲಾಸ್ಟಿಕ್ ಸರ್ಜರಿ ಅಂತ ಮಾಡ್ತೀವಿ, ಪ್ಲಾಸ್ಟಿಕ್ ಮೂಗು ಹಾಕ್ತೀವಿ, ಮೂಗು ನನಗೆ ಕಾಣ್ತದೆ, ಮೂಗಂತೂ ಅಲ್ಲ, 5 ಲಕ್ಷ ಖರ್ಚಾಯ್ತದೆ ಅಂದರು. ಹೆಂಗೋ ಖರ್ಚು ಮಾಡಿ ಪ್ಲಾಸ್ಟಿಕ್ ಮೂಗು ತಗೊಳಿಸಿದ್ರು ಡಾಕ್ಟ್ರು. ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಬರುವಾಗ ಅವ್ರ ಅವ್ವ ಕೇಳಿದ್ಲು, ಡಾಕ್ಟ್ರೇ ನನ್ನ ಮಗಳು ಮಾತನ್ನೇ ಆಡ್ತಿಲ್ವಲ್ಲ? ಮಾತೆಲ್ಲ ಇಲ್ಲ ಕಣ್ ಹೋಗವ, ಯಾವುದೋ ಇಲಿ ಮರಿ ಒಳಗೆ ನುಗ್ಬಿಟ್ಟು ಎಲ್ಲ ನರೆಲ್ಲ ಕಿತ್ತಾಕ್ಬಿಟ್ಟದೆ, ಮಾತೆಲ್ಲ ಸ್ಟಾಪ್ ಆಗ್ಬಿಟ್ಟದೆ. ಪಯ್ಯಪ್ಪಿಯನ್ಕ ಇರ್ತಾಳೆ, ಕರ್ಕೊಂಡು ಹೋಗು. ಕರ್ಕೊಂಬಂದ್ರು ಮನೆಗೆ. ಏನೋ ತುರ್ಗು ಸುದ್ದಿ ಆಗ್ಬಿಡ್ತು. 18 ವರ್ಷ ವಯಸ್ಸು, 138 kg ತೂಕ, ಪ್ಲಾಸ್ಟಿಕ್ ಮೂಗು, ಮಾತು ಬರುವುದಿಲ್ಲ. ನಿಮ್ಮ ಮದುವೆ ಅದೆಯಪ್ಪ? ಯಾರು ಮದುವೆ ಆದರು? ಯಾರು ಒಪ್ಪಲ್ರು. ಇವನು ನಾನೇ ದುಡ್ಡು ಕೊಡ್ತೀನಿ, 7 ಲಕ್ಷ ಕೊಡ್ತೀನಿ, 100 ಗ್ರಾಮ್ ಚಿನ್ನ ಎಲ್ಲ ಡಂಗೂರ ಸಾರ್ತಾನೋ ಅವರಪ್ಪ. ಯಾವ ಗಂಡು ಮನೆ ತಗ ಬತ್ತಿಲ್ಲ. ಯೋಚನೆ ಬಂತು, ಆ ಊರಲ್ಲೊಬ್ಬ ದಳ್ಳಾಳಿ ಇದ್ದ, ಬಾಯಿಲ್ ಮಗ ಮಂಡ್ಯದ ಕಡೆ ಹೋಯ್ತಿಯಲ್ಲ, ಎಲ್ಲಾರ ಒಂದು ಗಂಡು ಪತ್ತೆ ಮಾಡ್ಕೊಂಬಂದ್ಬಿಡು, ನಿನಗೆ 1 ಲಕ್ಷ ಕಮಿಷನ್ನು ಅಂದ. ಫೋಟೋ ಕೊಡು, ಒಂದು ಜಾಬ್ಗೆ ಇಸ್ಕೊಂಬಡಿಕ ಹೊಟ್ಬಿಟ್ಟ ಇವನು 1 ಲಕ್ಷ ಸಂಪಾದನೆ ಮಾಡೋ ದಳ್ಳಾಳಿ.
ಇವನೋಗಿ ಮಂಡ್ಯದಲ್ಲಿ ಹೋಟ್ಲಲ್ಲಿ ಕೂತವನೆ. ಅಷ್ಟೊತ್ತಿಗೆ ಆ ಮಂಡ್ಯ ಪಕ್ಕ ಒಂದು ಹಳ್ಳಿ, ಆ ಹಳ್ಳಿಲೊಬ್ಬ ಇದ್ದ ದೊಡ್ಡ ಶ್ರೀಮಂತನ ಮಗ, ಹುಡ್ಚಂಗ್ಲ ನನ್ನ ಮಗ. ಯಾವ ಜಾತ್ರೆಗೆ ಹೋದ್ರು ಅವನದೇ ಜಗಳ, ಯಾವ ಸಂತೆಗೆ ಹೋದ್ರು ಅವನದೇ ಕುಸ್ತಿ. ಏನು ಮಾಡೋದು, ಯಾವುದೋ ಸಂತೆಗೆ ಹೋಗವನೆ, ಯಾವುದೋ ಹೆಣ್ಮಗಳು ಚೆನ್ನಾಗಿದ್ಲಂತೆ, ಹಿಂದ್ಗಡೆಯಿಂದ ಹೋಗಿ ಭುಜದ ಮೇಲೆ ಕೈ ಮಾಡಿಬಿಟ್ಟವನೆ. ಬಿಟ್ಟಾರ ಅವರಪ್ಪ ದೊಡ್ಡ ಪೈಲ್ವಾನು ಶ್ರೀರಂಗಪಟ್ಟಣದಲ್ಲಿ, ಮತ್ತೊಂದು ಎಡಗೈನೇ ಕತ್ತರಿಸ್ಬಿಟ್ಟವನು. ಅವರಪ್ಪ ಇನ್ನೇನು ಮಾಡೋದು, ಅವನಿಗೂ ದುಡ್ಡು ಇತ್ತಲ್ಲ, ಒಂದು ಮರದ ಕೈ ಹಾಕ್ಸಿದ್ದ ಜೈಪುರ ಕರ್ಕೊಂಡೋಗಿ. ಅವನಿಗೂ ಎಲ್ಲೂ ಹೆಣ್ಣು ಸಿಕ್ಕಲಿಲ್ಲ. ಅವನ ದಳ್ಳಾಳಿ ಬಂದು ಅದೇ ಹೋಟ್ಲಲ್ಲಿ ಕುಂತವನೆ. ವಿಶ್ರಾಂತಿ ಹೋಟೆಲ್, ಇಬ್ಬರು ವಿಶ್ರಾಂತಿ ತಗೋತಿದ್ರು. ಇವನು ಹೆಣ್ಣಿನ ಕಡೆನೋ ಅವ್ನು ಗಂಡಿನ ಕಡೆನೋ ಮಾತಾಡ್ಕೊಂಡು, ಯಾವ್ರ ಸ್ವಾಮಿ? ನಮ್ದಿಲ್ಲ ಸ್ವಾಮಿ, ಕೆಸ್ತೂರು ಪಕ್ಕ ಹೊಸರು ದೊಡ್ಡಿ ಅಂತ. ನಮ್ದಿಲ್ಲೇ ಕಣ್ಣಿ ಬನ್ನಿ, ಪಕ್ಕದ ಊರೇ ಕಣ. ಆಮೇಲೆ ಏನು ಸಮಾಚಾರ, ಹೆಂಗೆ ಎತ್ತ ಏನೋ, ಮಳೆ ಬೆಳೆ ಎಲ್ಲ ಕೇಳಿದ್ರು, ಎಲೆಕ್ಷನ್ ಬಗ್ಗೆ ಮಾತಾಡಿದ್ರು. ಎಲ್ಲ ಆದಮೇಲೆ ಅವನಂದ, ಸ್ವಾಮಿ ಏನಿಲ್ಲ, ನಮ್ಮ ಹುಡುಗನಿಗೊಂದು ಹೆಣ್ಮಗ ಬೇಕಾಗಿತ್ತು, ನಿಮ್ಮೂರಲ್ಲಿ ಯಾವ್ದಾರ ಹುಡುಗಿ ಇದ್ದದ ಅಂದ. ಇವನಿಗೆ ಜೀವ ಜುಮ್ ಅಂದ್ಬಿಡ್ತು. ಇವನು ಗಂಡು ಹುಡಿಕೊಂಡು ಹೋಗವನೆ. ಅಲ್ಲಲ್ಲಲ್ಲಲ್ಲ, ಹುಡ್ಕಾಡ್ತಿದ್ದು ಬಳ್ಳಿ ಕಾಲು ಬಂದು ಸಿಗಾಕಣಂಗೆ ಆಯ್ತಲ್ಲ ಅಂತ. ನಮ್ಮೂರಲ್ಲಿ ಒಬ್ಬ ದೊಡ್ಡ ಶ್ರೀಮಂತರು ಮಗಳವಳೆ, ಬೂದುಗುಂಬಳಕಾಯಂಗೆ ಭಾಳ ಚೆನ್ನಾಗವಳು ಕಣ್ರಿ ಅಂತ. ಹೌದಾ, ಸರಿ ಚೆನ್ನಾಗವಳೆ. ನೀವು ಆಮೇಲೆ ಮತ್ತೆ ನಮ್ಮ ಅಣ್ಣನ ಮಗ ಒಬ್ಬ ಸಾರ್, ತುಂಬ ಜೆಂಟ್ಲ್ಮ್ಯಾನ್, ತುಂಬ ಚೆನ್ನಾಗ, ರಾಜ್ಕುಮಾರ್ ಇದ್ದಂಗೆ ಅವನೇ. ಹೌದೇ, ಫೋಟೋ ಕೊಡಿ ಅಂದ. ಇವನು ಹುಡುಗನ ಫೋಟೋ ಇಸ್ಕೊಂಡ, ಅವನು ಹುಡುಗಿ ಫೋಟೋ ಇಸ್ಕೊಂಡು, ಫೋಟೋ ನೋಡ್ಕೊಂಡು ಅನ್ಕೊಂಡ್ರು, ಗಂಟು ರಾಜ್ಕುಮಾರ್ ಇದ್ದಂಗೆ ಅವನೇ. ಹೆಂಗೋ ನಮ್ಮ ಹೆಣ್ಣು ಮೂಗಿಲ್ಲ, ಗಂಟು ಹಾಕ್ಸ್ಬಿಟ್ರೆ 1.5 ಲಕ್ಷ ಕಮಿಷನ್ ಹೊಡ್ಕೋಬೋದು ಅಂತ ಇವನು. ಅವನು ಹೆಣ್ಣು ಒಳ್ಳೆ ಭಾಳ ಚೆನ್ನಾಗದು, ದಪ್ಪ ದಪ್ಪಗೆ. ನಮ್ಮ ಇದಂಗೆ ಹೆಂಗೂ ಕೈ ಇಲ್ಲ, ಗಂಟು ಹಾಕ್ಸ್ಬಿಟ್ರೆ ನಾನು 1 ಲಕ್ಷ ಕಮಿಷನ್ ಹೊಡ್ಕೋಬೋದು ಅಂತ ಅವನು. ಇಬ್ಬರು ಕಾಟಿ ಪೋಟಿ ಮಾಡಿದ್ರು. ಆಮೇಲೆ ಹೆಣ್ಣು ಹೆಂಗಪ್ಪ ಗುಣ ಅಂದ ಅವನು. ಇವನಂತಾನೆ ಬುದ್ಧಿವಂತ, ಏನ್ರಿ ಹಿಂಗಂತೀರಿ? ಹೆಣ್ಣು ಹೆಂಗೆ ಅಂದರೆ, ನೀವು ಯಾರು ಏನಾದರೂ ಮಾತಾಡಿ, ಆ ಹೆಣ್ಮಗ ಒಂದು ಮಾತನ್ನೂ ಆಡೋದಿಲ್ಲ ಅಂದ. ಮೊದಲೇ ಮಾತಾಡೋದಿಲ್ಲ, ಅದೆಲ್ಲಿ ಮಾತಾಡೋದು? ಆಮೇಲೆ ಗಂಡು ಹೆಂಗೆ ಅಂದ. ಗಂಡು ಅಂದರೆ ಏನು ತಿಳ್ಕೊಂಡಿದ್ದೀರಿ? ಹೊಸರು ದೊಡ್ಡಿ ಬೊಮ್ಮನಾಯಕಳ್ಳಿ ಜನವೆಲ್ಲ ಒಟ್ಟಿಗೆ ಸೇರ್ಕೊಂಡ್ರು ಅವನದೊಂದು ಎಡಗೈ ಬಗ್ಸೋಕೆ ಆಗೋದಿಲ್ಲ ಅಂದವ್ರು. ಅದು ಮರ್ತ ಕೈ ಅದನ್ನೂ ಬಗ್ಸಂಗಿಲ್ಲ. ಇಬ್ಬರು ಸೇರಿ ಹೆಂಗೋ ಕಾಟಿ ಬೋಟಿ ಮಾಡಿ ಮದುವೆ ಮಾಡಿಬಿಟ್ರು. ನೂರೊಂದು ಸುಳ್ಳೇಳು ಒಂದು ಮದುವೆ ಮಾಡು ಅಂದಂಗೆ. ಗಂಡು ಹೆಣ್ಣು ಕರ್ಕೊಂಡು ಮನೆಗೆ ಹೋಯ್ತು. 8 ದಿನ ಆಗದೆ ಹೆಣ್ಣು ಮಾತನೇ ಆಡೋಲ್ತು. ಇವ್ರವ್ವ ಹೇಳ್ಬಿಟ್ಟವಳೆ, ಅವ್ವ ಮೌನ ಗೌರಿ ಇವ್ರು ವ್ರತ ಮಾಡ್ತಾವನೆ ಅಂತ ಚೀಟಿ ಬರ್ದು ತೋರಿಸ್ಬಿಟ್ಟು ಸುಮ್ಮನೆ ಇದ್ಬಿಡು. ಉಪವಾಸ ಹಬ್ಬ ಹತ್ರ ಬತ್ತದೆ, ಹಳಿ ಮೈಂಗೆ 2 ಮಂಚ, 2 ಬೀರು, 2 ಬ್ರಾಸ್ಲೈಟು ಎಲ್ಲ ತಗೊಟ್ಬಿಡು, ಸರಗಟ್ಟು ಬಿಟ್ಬಿಡುಮ ಅಂತ. ಅವಳು ಸುಮ್ಮನೆ ಅವಳೆ ಮಾತನೇ ಆಡ್ತಿಲ್ಲ. ಈ ಗಣ್ಣವ್ರ ಅಪ್ಪನಿಗೆ ಅನುಮಾನ, ಹೆಂಡ್ತಿ ಕರೆದ ಬಾಯಲ್ಲಿ, ಅಲ್ಲ ಇಲ್ಲೆಲ್ಲೂ ಹೆಣ್ಣಿಲ್ಲ ಅಂತ ಹೊಸರು ದೊಡ್ಡಿಗೆ ಹೋಗಿ ಒಂದು ಹೆಣ್ಣು ತನ್ನ ಮೈದಂಗೆ ಮದುವೆ ಮಾಡೋದು. ಆ ಹೆಣ್ಮಗ ಏನು ಮಾತನೇ ಆಡೋದಿಲ್ಲ. ನನ್ನ ಒಂದಿನ ಮಾವ ಕಾಫಿ ಕುಡಿ ಅಂತ ಕೇಳಲಿಲ್ಲ, ನಿನ್ನ ಅತ್ತೆ ಊಟ ಮಾಡು ಅಂತ ಕೇಳಲಿಲ್ಲ, ಏನು ಮಾತೇನು ಬರುವುದಿಲ್ಲ ಹೆಂಗ ಹೆಣ್ಮಗಳಿಗೆ ಅಂತ. ಅದಕ್ಕೆ ಅವಮ್ಮಂದ್ಲು, ಸುಮ್ಮಿರು, ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ. ನಮ್ಮ ಕಡೆ ಹೆಣ್ಮಕ್ಳು ಹಂಗೆ ಅನ್ಕೊಂಡ, ಹೊಸರು ದೊಡ್ಡಿ ಕಡೆ ಹೆಣ್ಮಕ್ಳು ನಯ ನಾಜುಕ್ ಜಾಸ್ತಿ, ಅತ್ತೆ ಮಾದಿರ್ ಮುಂಚರೆ ಗಂಡಿರು ಮಾತಾಡ್ಸೋದಿಲ್ವಂತೆ ಅಂದ್ಲು. ಅಯ್ಯೋ, ನಾವಿರೋದಕ್ಕೆ ಪಾಪ ಅವರಿಬ್ರು ಮಾತಾಡ್ತಿಲ್ಲ, ಮನೆ ಬೇರೆ ಚಿಕ್ಕದು. ಈಗ ಒಂದು ಕೆಲಸ ಮಾಡು, ನಡಿ ಧರ್ಮಸ್ಥಳಕ್ಕೆ ಹೋಗಿ ಬರುವ, ಹೆಂಗೂ ನಿಂಗೆ ಫ್ರೀ, ನಂಗೆ ಅರ್ಧ ಟಿಕೆಟು ನಡೆದೋಯ್ತದೆ ಅಂದ. ಇಬ್ಬರು ಬಸ್ ತೊಗೊಂಡೋಗ್ಬಿಟ್ರು. ಈ ಹುಡುಗನಿಗೂ ಆಸೆ, ಹೆಂಡ್ತಿ ಮಾತೇ ಆಡಿಲ್ಲಲ್ಲ, ಮಾತಾಡಿಸ್ಬೇಕು ಅಂತ ಬಂದ. ಪಕ್ಕದಲ್ಲಿ ಕುಂತವಳೆ, ಇವನು ಕುಂತ್ಕೊಂಡ. ಚಿನ್ನ, ಏನು ಚಿನ್ನ, ಮದುವೆ ಆಗಿ 8 ದಿವಸ ಆಯಿತು, ಮಾತೇ ಆಡೋದಿಲ್ಲ. ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಎಂಗೇಜ್ಮೆಂಟ್ ಆಗೋದೇ ತಡ. ಇಷ್ಟಿಷ್ಟಾಗಲ ಮೊಬೈಲ್ ತಗೊಂಡು ಮರದ ಮೇಲೆ ಮನೆ ಮೇಲೆ ಕೂತ್ಕೊಂಡು ಮಾತಾಡ್ತವೆ. ನೀ ಕೆಳಗೆ ಕೂತ್ಕೊಂಡು ಒಂದು ಮಾತಾಡಲ್ವಲ್ಲ, ಒಂದೇ ಒಂದು ಮಾತಾಡು ನನ್ನ ಬಂಗಾರ ಅಂದ. ಅವಳು ಓಹೋ ಅಂದರೆ ನನ್ನ ಜೊತೆಲಿ ಮಾತಾಡ್ದೆ ಇನ್ಯಾರ ಜೊತೆಲಿ ಮಾತಾಡ್ತಿ? ಒಂದು ನಿನ್ನ ಸುಮಧುರವಾದ ನುಡಿ ಕೇಳಬೇಕೆಂದು ಮನಸ್ಸು ಕಾತರಿಸುತ್ತಿದೆ, ಒಂದೇ ಒಂದು ಮಾತಾಡು ಸಿಂಗಾರ ಅಂದ. ಓಹೋ, ನಿಂಗೆ ಮಾತಾಡೋಕೆ ನಾಚಿಕೆ ಅಂತ ಕಾಣ್ತದೆ, ಬೇಡ ಬಿಡು ಪರವಾಗಿಲ್ಲ, ಒಂದು ಚಿತ್ರಗೀತೆ ಆಡು ಅಂದ. ಮಾತೇ ಕಷ್ಟವಾಗಿ ಕುಂತವೆ, ಚಿತ್ರಗೀತೆ ಆಡೋಕ್ಕಾಗದ? ಆಡ್ಬೇಕು ನೀನು ನೋಡು ಅಂತ ಮೊಬೈಲ್ ತಗೊಂಡು ಗೂಗಲ್ ಹುಡುಕಿದ್ದೆ, ಒಳ್ಳೆ ಸಾಂಗ್ ತೆಗೆದು ಕೊಟ್ಬಿಟ್ಟ, ಇದಾಡು ಅಂತ. ಅವಳು ಆಡಂಗಿಲ್ಲ, ಅವ್ನು ಬಿಡೋಂಗಿಲ್ಲ. ನೋಡು, 8 ದಿವಸದಿಂದ ನೀ ಮಾತಾಡಿಲ್ಲ, ಈಗ ಈ ಚಿತ್ರಗೀತೆ ನೀ ಆಡಲಿಲ್ಲ, ಬಸ್ ಹತ್ತಿಸ್ತೇನೆ, ನೀ ಊರಿಗೆ ಹೋಗು, ನಿನಗೂ ನನಗೂ ಸಂಬಂಧ ಇಲ್ಲ ಅಂತ. ಹೆಣ್ಮಗಳು ಭಯ, ನಮ್ಮಪ್ಪ ಕಷ್ಟಪಟ್ಟು ಮದುವೆ ಮಾಡೋನೆ, ಹೆಂಗೋ ಸುಮಾರಾಗಿ ಆಡ್ಬಿಡುವ ಅಂತ ಅವಳು ಶುರು ಮಾಡೇ ಬಿಟ್ಲು. ಈ
ಅವನು ಸಿಡ್ಲು ಹೊಡೆದಂಗೆ ಆಗೋಯ್ತು. ಇದ್ಯಾವ ಗೀತೆ ಅಪ್ಪ ಇದು? ಹಾ ಹಾ ಹ್ಞೂ ಹ್ಞೂ ಹಾ ಚೆನ್ನಾಗಿಲ್ಲ, ಇದು ಬೇಡ, ಇದು ಒಂದು ಕೆಲಸ ಮಾಡು, ನಂಗೆ ತುಂಬ ಇಷ್ಟ ಗೋವಿಂದಾಯ ನಮ್ಮ ಸಾಂಗ್ ಆಡು ಅಂದ. ಶುರು ಮಾಡಿದ್ಲು. ಆ ಎ ಆ ಓ ಎ ಎ ಇ ಇ ಇ ಆ ಎ ಆ ಓ ಎ ಎ ಆ ಎ ಆ ಓ ಎ ಎ ಇ ಇ ಇ ಆ ಎ ಆ ಓ ಎ. ಏನ ಎಲ್ಲ ಸಾಂಗ್ನು ಆಹಾ ಈ ಊಹು ಅಕಾರ ಉಕಾರದಲ್ಲೇ ಆಡ್ತಿ. ಬೇಡ ಬೇಡ, ಒಂದು ಕೆಲಸ ಮಾಡು, ಫಾಸ್ಟಾಗಿರಲಿ ಸಾಂಗು. ನಮ್ಮ ಗುರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ದು ಸುಂಟ್ರ ಗಾಳಿ ಆಡು ಅಂದ. ಅವಳು ಶುರು ಮಾಡೇ ಬಿಟ್ಲು. ಹಾ ಹಿ ಹಾ ಹಿ ಹಾ ಹಿ ಹಾ ಹಿ ಹಾ ಹಿ ಹಾ. ಅಯ್ಯೋ ನನ್ನ ಚಿನ್ನ ಎಷ್ಟು ಚೆನ್ನಾಗಿ ಆಡ್ತಿ ಅಂತ ಓಡ್ ಬಂದು ಮೂಗೆ ಹಿಡ್ಕೊಂಬಿಟ್ಟ. ಅವನು ಮೂಗಿ ಹಿಡ್ಕೊಂಬಿಟ್ಟೆ, ಅವಳು ಬಿಗಿಯಾಗಿ ಕೈ ಹಿಡ್ಕೊಂಬಿಟ್ಲು. ಬುಡೆ ಕೈಯ ಬುಡೆ ಕೈಯ ಬುಟ್ಟಿ ಹಂಗೆ ಏನು ಕಿತ್ಕೊಂಬಿಟ್ಟ. ಅವನ ಕೈಗೆ ಮೂಗು ಬತ್ತು, ಅಮ್ಮನ ಕೈ ಹೊಂಟ. ದೊಡ್ಡ ಜಾಗ. ಯಾಕೋ ಹಿಂಗೆ ಮಾಡಿದೆ ಅಂದರು ದಳ್ಳಾಳಿಗೆ. ನಾನು ಅವತ್ತು ಹೇಳಿದ್ದೆ, ಸ್ವಾಮಿ ನೀವು ಯಾರೇನಾರು ಮಾತಾಡ್ಕೊಳ್ಳಿ, ಆ ಹೆಣ್ಮಗ ಮಾತಾಡೋದಿಲ್ಲ ಅಂತ ಹೇಳ್ಬಿಟ್ಟಿದೆ ಅಂದ ಅವನು. ನಾನು ಹೇಳಿದ್ನಲ್ಲ ಏನಂತ, ಎಡಗೈ ಬಗ್ಸೋಕ್ಕಾಗೋದಿಲ್ಲ ಅಂದಿದ್ದೆ, ಕಳ್ಕೊಕ್ಕಾಗೋದಿಲ್ಲ ಅಂತ ಹೇಳಿದ್ನ, ಹಿಡ್ಕೊಂಡು ನಿಂತ್ಕೊಳ್ಳಿ ಸುಮ್ಮನೆ ಅಂದ ಅವನು. ಅದಕ್ಕೆ ದೇವಸ್ಥಾನಕ್ಕೆ ಹೋದಾಗ ತೀರ್ಥ ಪ್ರಸಾದ ಅನ್ನೋ ವಿಚಾರದಲ್ಲಿ ತುಂಬ ಮಡಿವಂತಿಕೆ ಭಾಳ ಕಷ್ಟ. ನಮ್ಮನೇಲಿದ್ದಂಗೆಲ್ಲ ಸಿಗೋದಿಲ್ಲ. ಕೆಲವು ಕಡೆ ಮನಪೂರ್ವಕವಾಗಿ ಸ್ವೀಕಾರ ಮಾಡಬೇಕು, ಕೆಲವನ್ನ ಅನುಸರಣೆ ಅಂತೀವಿ. ಅನುಸರಣೆ ಇಲ್ಲದೆ ಪ್ರಪಂಚ ಇಲ್ಲ. ನಮ್ಮಲ್ಲೇನೋ ನಮ್ಮ ಇಷ್ಟ ಬಂದಂಗೆ ಮಾಡ್ಕೊ ತಿನ್ಬೋದು, ಬೆಲೆ ಕೊಡ್ಬೇಕು. ನಮ್ಮನೇಲಿ ತಿಂದರೆ ಅನ್ನ, ದೇವಸ್ಥಾನದಲ್ಲಿ ಕೊಟ್ಟರೆ ಪ್ರಸಾದ. ನಮ್ಮನೇಲಿ ಕುಡಿದ್ರೆ ಎಳನೀರು, ದೇವಸ್ಥಾನದಲ್ಲಿ ಕುಡಿದ್ರೆ ತೀರ್ಥ. ಅದಕ್ಕೆ ಆದ ಗೌರವ ಕೊಡೋಣ.